ನಮಸ್ಕಾರ ಸ್ನೇಹಿತರೆ. ಇಂದು ನಾವು ದಕ್ಷಿಣ ಭಾರತದ ಒಂದು ಅದ್ಭುತ ದೇವಾಲಯ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯದ ಬಗ್ಗೆ ಮಾಹಿತಿ ತಿಳಿಯೋಣ. ಇದು ಕೇವಲ ದೇವಸ್ಥಾನವಲ್ಲ, ಇದು ಇತಿಹಾಸ, ಶಿಲ್ಪಕಲೆ ಮತ್ತು ಭಕ್ತಿಯ ಸ್ಮಾರಕ. ಈ ದೇವಾಲಯವು 6ನೇ ಶತಮಾನದಲ್ಲಿ ನಿರ್ಮಾಣವಾದುದು. ನಂತರ ನಾಯಕ ರಾಜವಂಶದವರು ಅದನ್ನು ಪುನರ್ನಿರ್ಮಿಸಿ ಅದ್ಭುತ ಗೋಪುರಗಳೊಂದಿಗೆ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದರು. ಇದರ ಪ್ರಮುಖ ದೇವತೆ ಮೀನಾಕ್ಷಿ ದೇವಿ ಮತ್ತು ಅವರ ಪತಿ ಸುಂದರೇಶ್ವರ ಸ್ವಾಮಿ ಶಿವನ ರೂಪ. ಇಲ್ಲಿನ ಸ್ತಂಭಗಳು ಕೇವಲ ಕಲ್ಲಿನ ನಿರ್ಮಿತಿಯಲ್ಲ, ಕೆಲವು ಸ್ತಂಭಗಳನ್ನು ತಟ್ಟಿದಾಗ ಸಂಗೀತದ ನಾದ ಬರುತ್ತದೆ. ಇವು ಶಿಲ್ಪಕಲೆಯ ಮಾತ್ರವಲ್ಲ, ವಿಜ್ಞಾನದ ಕೊಡುಗೆ ಕೂಡ. ದೇವಾಲಯದ ಆವರಣದಲ್ಲಿದೆ ಒಂದು ಪುಣ್ಯತೀರ್ಥ, ಗೋಲ್ಡನ್ ಲೋಟಸ್ ಟ್ಯಾಂಕ್. ಅಲ್ಲಿ ಭಕ್ತರು ಪೂಜೆಗೆ ಮುನ್ನ ಸ್ನಾನ ಮಾಡುತ್ತಾರೆ. ಪ್ರತಿ ವರ್ಷ ನಡೆಯುವ ಚೈತ್ರ ಉತ್ಸವ ಅಥವಾ ತಿರುಕಲ್ಯಾಣನ್, ದೇವಿ ದೇವರ ವೈವಾಹಿಕ ಉತ್ಸವ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಮಧುರೈ ಮೀನಾಕ್ಷಿ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಭಾರತೀಯ ಶಿಲ್ಪಕಲೆ, ಇತಿಹಾಸ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿ. ಈ ದೇವಾಲಯವು 6ನೇ ಶತಮಾನದಲ್ಲಿ ನಿರ್ಮಾಣವಾದುದು. ನಂತರ ನಾಯಕ ರಾಜವಂಶದವರು ಅದನ್ನು ಪುನರ್ನಿರ್ಮಿಸಿ ಅದ್ಭುತ ಗೋಪುರಗಳೊಂದಿಗೆ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದರು. ಇದರ ಪ್ರಮುಖ ದೇವತೆ ಮೀನಾಕ್ಷಿ ದೇವಿ ಮತ್ತು ಅವರ ಪತಿ ಸುಂದರೇಶ್ವರ ಸ್ವಾಮಿ ಶಿವನ ರೂಪ. ಈ ದೇವಸ್ಥಾನವು ಪಾಂಡ್ಯ ರಾಜವಂಶದಿಂದ ಆರಂಭವಾಗಿ ನಂತರ ನಾಯಕರ ಕಾಲದಲ್ಲಿ ಅಭಿವೃದ್ಧಿಯಾಗಿದ್ದು, ಭಾರತೀಯ ಶಿಲ್ಪಕಲೆ ಮತ್ತು ಆಧ್ಯಾತ್ಮದ ಅದ್ಭುತ ಸಂಯೋಜನೆ. ದೇವಾಲಯದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಚಿತ್ತಿರೈ ತಿರುವಿಜಾ ಎಂಬ ಉತ್ಸವ ವಿಶ್ವದಾದ್ಯಂತ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋ ಅಪ್ಡೇಟ್ಗಾಗಿ. ದಯವಿಟ್ಟು ಸಪೋರ್ಟ್ ಮಾಡಲು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.